ನಮಸ್ಕಾರ. ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ. ಹೆಸರು ಅನುಮಾನವಿರಿಸೆ ಪೂಜೆ ಸಲ್ಲದು ಸಲ್ಲದು. ದೇವರ ಹೊಸ ಮೂರ್ತಿಯೊಂದನ್ನು ತಂದು ಪೂಜೆಗಿಟ್ಟೆ, ಮಂತ್ರ ಪಠಿಸಿ ಬಿಂಬದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದೆ, ಧ್ಯಾನಿಸಿದೆ, ಪೂಜಿಸಿದೆ, ಪ್ರಾರ್ಥಿಸಿದೆ. ಒಬ್ಬಾತ ಬಂದು ಕಿವಿಯಲ್ಲಿ ಉಸುರಿದ್ದ, ಈ ಮೂರ್ತಿ ಅನ್ಯಮತೀಯರು ಮಾಡಿದ್ದೆಂದು ಪೂಜೆಗೆ ಅರ್ಹವಲ್ಲವೆಂತೆ. ಪ್ರಾಜ್ಞರ ಬಳಿ ಓಡಿದೆ, ನಮಸ್ಕರಿಸಿ ಪರಿಹಾರ ಏನೆಂದು ಕೇಳಿದೆ. ಪ್ರಾಜ್ಞರ ಬಳಿ ಓಡಿದೆ, ನಮಸ್ಕರಿಸಿ ಪರಿಹಾರ ಏನೆಂದು ಕೇಳಿದೆ. ಗಂಭೀರವಾಗಿ ನನ್ನನ್ನೊಮ್ಮೆ ನೋಡಿ, ಅನುಮಾನವಿರಿಸಿ ಪೂಜೆ ಸಲ್ಲದು ಸಲ್ಲದು, ತೆಗೆದು ಬಿಡು ಎಂದರು. ನಾನೇ ದೇವರನ್ನು ಆಹ್ವಾನಿಸಿದ್ದು ಎಂದು ಭಾವಿಸಿದ್ದೆ. ಆ ದೇವಶಕ್ತಿಯನ್ನು ನಾನೇ ವಿಸರ್ಜಿಸಿದ್ದೂ ಆಯಿತು. ಸಮುದ್ರದ ಅಲೆಗಳ ನಡುವೆ ಮೂರ್ತಿಯನ್ನು ಹೊಸ ಮೂರ್ತಿಗೆ ಮತ್ತೆ ಪ್ರಾಣ ಪ್ರತಿಷ್ಠೆ, ಪೂಜೆ, ನೈವೇದ್ಯ ಎಲ್ಲವೂ ನಾನು ಕರೆದ ತಕ್ಷಣ ಬಂದು ಕುಳಿತ ದೇವರಿಗೆ. ಹೊಸ ಮೂರ್ತಿಗೆ ಮತ್ತೆ ಪ್ರಾಣ ಪ್ರತಿಷ್ಠೆ, ಪೂಜೆ, ನೈವೇದ್ಯ ಎಲ್ಲವೂ ನಾನು ಕರೆದ ತಕ್ಷಣ ಬಂದು ಕುಳಿತ ದೇವರಿಗೆ. ಮತ್ತೊಬ್ಬ ಹೇಳಿದ, ಈ ಮೂರ್ತಿ ಕೆತ್ತನೆಗೆ ಬಳಸಿದ ಉಳಿ ಅನ್ಯ ಮತದವರಿಗೆ ಸೇರಿದ್ದೆಂದು. ಪೂಜೆ ಶಾಸ್ತ್ರಸಮ್ಮತವಲ್ಲ. ಮತ್ತೆ ಪ್ರಾಜ್ಞರೆಡೆಗೆ ಓಟ. ಅನುಮಾನದ ಪೂಜೆ ಸಲ್ಲ. ಅವರ ತೀಕ್ಷ್ಣ ನೋಟ ನನ್ನೆಡೆಗೆ. ನಾನು ಕರೆದ ದೇವರಿಗೆ ಮತ್ತೆ ಹೋಗು ಎಂದು ವಿಸರ್ಜಯಾಮಿ ಎಂದೆ. ಈ ಮೂರ್ತಿ ಕೆತ್ತಿದ್ದು ನಮ್ಮವರೇ, ಬಳಸಿದ ಉಳಿಯೂ ನಮ್ಮವರದ್ದೇ. ಅಬ್ಬಾ, ಎಲ್ಲವೂ ಸರಿಯಾಯಿತು ಅಂದುಕೊಂಡೆ. ಮತ್ತೆ ಬಂದ ಅವನು ಹೇಳಿದ, ಅಯ್ಯೋ, ಆ ಶಿಲೆಯನ್ನು ತೆಗೆದ ಸ್ಥಳ ಅನ್ಯರ ಮತದ ಜನರಿಗೆ ಸೇರಿದ್ದೆಂದು. ಪ್ರಾಜ್ಞರೆದುರು ನಿಂತು ಸೋತೆನೆಂದೆ. ನಸುನಕ್ಕ ಅವರು, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಎಂದು ಸ್ವಲ್ಪ ಸುಮ್ಮನಾದರು. ಮತ್ತೆ ಹೇಳಿದರು, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಆತ ಸರ್ವವ್ಯಾಪಿ. ಆತನಿಲ್ಲದ ಅಂಶವಾದರೂ ಭೂಮಿಯಲ್ಲಿಲ್ಲ. ಅವನದೇ ಸೃಷ್ಟಿ, ಎಲ್ಲದರಲ್ಲೂ ಅವನದೇ ಸ್ಥಿತಿ. ಪ್ರಾಣ ಪ್ರತಿಷ್ಠೆ ನಿನ್ನ ಸ್ಪಷ್ಟತೆಗಾಗಿ, ನಿನ್ನ ದೃಷ್ಟಿಗಾಗಿ ಎದ್ದು ನಡೆದಿದ್ದರು. ಮನೆಗೆ ಬಂದೆ. ಮೂರ್ತಿಯ ಮೇಲಣ ಅಲಂಕಾರ, ಹೊರಮೈ ಎಲ್ಲವನ್ನೂ ಭೇದಿಸಿ ಒಳಪ್ರವೇಶಿಸಲಾದೀತೆ ಎಂದು ಗಟ್ಟಿಯಾಗಿ ಮಂತ್ರ ಪಠಿಸತೊಡಗಿದೆ. ಮನೆಗೆ ಬಂದೆ. ಮೂರ್ತಿಯ ಮೇಲಣ ಅಲಂಕಾರ, ಹೊರಮೈ ಎಲ್ಲವನ್ನೂ ಭೇದಿಸಿ ಒಳಪ್ರವೇಶಿಸಲಾದೀತೆ ಎಂದು ಗಟ್ಟಿಯಾಗಿ ಮಂತ್ರಪಠನ ಮಾಡತೊಡಗಿದೆ. ನಮಸ್ಕಾರ.